ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೊಂದು ಸ್ವೀಟ್ ಮಾಡ್ತಾಯಿದ್ದೀನಿ ಇವತ್ತು. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡುವ. ಅದು ಹೇಗೆ ನಿಮ್ಗೆ ದಿಢೀರಾಗಿ ತಿನ್ನಬೇಕು ಅಂತ ಹೇಳುವಾಗ ತಕ್ಷಣ ಮಾಡ್ಕೊಳ್ಳುವಂಥ ಸ್ವೀಟು. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ. ನೋಡಿ, ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲೊಂದು 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಿಮಗೆ ತುಪ್ಪ 2-3 ಸ್ಪೂನ್ ಇಲ್ಲದ 1 ಸ್ಪೂನ್ ಆದರೆ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಇದು ಸ್ವಲ್ಪ ಬಿಸಿ ಆಗಲಿ ತುಪ್ಪ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ನಾವು ಫ್ರೈ ಮಾಡಿ ತಗೊಳ್ಳುವಾಗ ಸ್ವಲ್ಪ ಡ್ರೈ ಫ್ರೂಟ್ ಇದಾದರೆ ಸಾಕು. ಇದು ನೋಡಿ, ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಈ ಬೆಲ್ಲನ ಒಂದು ಚಿಕ್ಕದೊಂದು ಪ್ಯಾನಿಗೆ ಹಾಕಿ ಅದರಲ್ಲಿ 2 ಲೋಟ ನೀರು ಹಾಕಿ ಇದನ್ನೀಗ ಕರಗಿಸಿ ತಗೊಳ್ಳುವ. ಕರಗಿಸಿ ಹಾಕಿ ತಗೊಳ್ಳೋದಂದರೆ ಇದರಲ್ಲಿ ಸ್ವಲ್ಪ ಏನಾದರೂ ಕಸ ಇರ್ತದೆ ಅಂತ. ಅದು ಡ್ರೈ ಫ್ರೂಟ್ ತೆಗೆದಾದ ನಂತರ ನೋಡಿ, ಇದಕ್ಕೆ ನಾನು 1 ಕಪ್ ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ಈ ಗೋಧಿ ಹಿಟ್ಟು ಈ ತುಪ್ಪದಲ್ಲಿಯೇ ನಾವು ಸ್ಲೋ ಗ್ಯಾಸಲ್ಲಿ ನಿಧಾನವಾಗಿ ಹುರಿದು ತಗೊಳ್ಬೇಕು. ಹೇಗೆ ಹುರಿದವ ಅದಕ್ಕೆ ಪರಿಮಳ ಬರಬೇಕು ನಮಗೆ ಗೋಧಿ ಹಿಟ್ಟು. ಈಗ ಮುಟ್ಟುವಾಗ ಉಂಟು ಅದು ಒಳ್ಳೆ ಬಿಸಿ ಆಗಬೇಕು ಕೈ ನಮಗೆ. ಅಷ್ಟು ಬಿಸಿ ಆಗೋವರೆಗೆ ನಾವು ಇದು ಫುಲ್ಲು ಸ್ಲೋ ಗ್ಯಾಸಲ್ಲಿ, ಅಂದರೆ ಕಲರ್ ಚೇಂಜ್ ಆಗಬಾರ್ದು. ಹಾಗೆ ನೋಡಿ, ನಾವು 2 ಲೋಟ ನೀರು ಹಾಕಿ ಬೆಲ್ಲ ಕರಗಿಸಿ ತಗೊಂಡಿದ್ದೀವಲ್ಲ, ಅದನ್ನು ನಾವು ಇದಕ್ಕೆ ಹಾಕ್ಕೊಳ್ಳುವ. ಇದಕ್ಕೆ ಹಾಕ್ಕೊಂಡು ಇದೇನು ಗಂಟಾಗ್ತದೆ ಅಂತ ಏನು ತಲೆ ಬಿಸಿ ಬೇಡ ನಿಮಗೆ. ಇದನ್ನು ಸಣ್ಣ ಉರಿಯಲ್ಲೇ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. ಹಿಂಗೇ ಮಿಕ್ಸ್ ಮಾಡ್ತಾ ಬರುವಾಗ ಇದಕ್ಕೆ ನೋಡಿ, ಅದು ಗಂಟು ಆಗೋದಿಲ್ಲ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಇದು ಒಂದು 2ರಿಂದ 3 ನಿಮಿಷ ನೀವು ಹೀಗೇ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ತಳ ಬಿಟ್ಟು ಬರ್ತದೆ. ನಮ್ಮ ಬೆಲ್ಲ ಎಲ್ಲ ಇದಾಗಿ ಬಿಟ್ಟು ಬರ್ತದೆ. ಈಗ ನೋಡಿ, ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳುವ. ತುಪ್ಪ ಬೇಕಿದ್ದರೆ ಫುಲ್ ತುಪ್ಪವೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ತಳ ಬಿಟ್ಟು ಬರೋವರೆಗೆ ನಾವು ಹೀಗೆ ಸ್ಲೋ ಗ್ಯಾಸಲ್ಲಿ ಬೇಯಿಸಿ ಮಾಡಬೇಕು. ಬೇಗ ತಳ ಬಿಟ್ಟು ಬರ್ತದೆ ನೋಡಿ. ಹೇಗೆ ನೋಡಿ, ಈ ಥರ ಆಗ್ತದೆ. ಇದಕ್ಕೆ ನಾವೀಗ ಕಟ್ ಮಾಡಿಟ್ಟ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಬಿಸಿ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಚಿಕ್ಕದಾಗಿ ಕಟ್ ಬೇಕಿದ್ರೆ ಮಾಡಿಟ್ಕೊಳ್ಳಿ, ಇಲ್ಲ ಇಡಿಯಾಗೆ ಆಗಿ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇಡಿಗೆ ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಕೊಡುವ. ಒಂದು ಸೂಪರಾಗಿದೆ ಇದೊಂದು ಸ್ವೀಟ್ ಅಂತಲೇ ಹೇಳ್ಬೋದು. ನಿಮಗೆ ಬೇಜಾರಾದಾಗ ಒಂದು ತಟ್ಟನೆ ತಿನ್ನುವಂಥ ಸ್ವೀಟ್. ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ನಮ್ಮನೇಲಿಂದ ಮಾಡಿದ ತಕ್ಷಣವೇ ಖಾಲಿ ಆಯಿತು. ನೀವು ಸಹ ಒಂದ್ಸಲ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಹೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ.